ನಮಸ್ಕಾರ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ದಿನದ ಪ್ರಮುಖ ವಿದ್ಯಮಾನಗಳನ್ನ 3 ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿಸ್ತೃತವಾಗಿ ಹಾಗೆ ವಿಭಿನ್ನವಾಗಿ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಇದೆ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತಲಿರುವ 3 ಪ್ರಶ್ನೆ ಕಡೆ ಗಮನ ಕೊಡೋಣ. ಮೊದಲ ಪ್ರಶ್ನೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಭಾರತೀಯರ ಹೆಮ್ಮೆಯ ಪ್ರತೀಕವಾಗಿ ಚಂದ್ರನ ಹತ್ತಿರಕ್ಕೆ ಸಾಗ್ತಾ ಇರುವ ನಮ್ಮ ಚಂದ್ರಯಾನ 3 ಲೂನಾರ್ ಮಿಷನ್. ಹಾಗಾದ್ರೆ ಯಾವಾಗ ಬಹು ನಿರೀಕ್ಷಿತ ಕ್ಷಣ ಹಾಗೆ ಕೋಟ್ಯಾಂತರ ಭಾರತೀಯರ ಕನಸಿನ ಕಣ್ಣು ಸತ್ಯವಾಗೋದು ಅನ್ನೋದಕ್ಕೆ ಉತ್ತರ ನಾಳೆ ಸಂಜೆ 6:04 ಹಾಗಾದ್ರೆ ಅಂತಿಮ ಹಂತದ ಸಿದ್ಧತೆ ಯಾವ ರೀತಿ ನಡೀತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇಸ್ರೋ ಸರ್ವ ಸನ್ನದ್ಧವಾಗಿದೆ. ಟಚ್ ಡೌನ್ಗೆ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಕೇವಲ ಭಾರತ ಮಾತ್ರವಲ್ಲ, ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ವಿಶ್ವವೇ ಕಾತರವಾಗಿ ಕಾಯ್ತಾ ಇದೆ. ಇತ್ತೀಚೆಗಷ್ಟೇ ರಷ್ಯಾದ ಲೂನಾರ್ ಮಿಷನ್ ಫೇಲ್ಯೂರ್ ಆದ ನಂತರದಲ್ಲಿ ಭಾರತ ಮಾಡ್ತಾ ಇರುವ ಈ ಪ್ರಯತ್ನ, ಅದರಲ್ಲೂ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿರಿಸಲಿರುವ ಮೊದಲ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಲಿಕ್ಕೆ ಭಾರತ ಸರ್ವ ಸನ್ನದ್ಧವಾಗಿರೋ ಸಂದರ್ಭದಲ್ಲಿ ಇಡೀ ವಿಶ್ವ ಬೆರಗುಗಣ್ಣಿನಿಂದ ನಮ್ಮ ಚಂದ್ರಯಾನ 3ನ ಸಕ್ಸಸ್ ಕಡೆಗೆ ಗಮನಿಸ್ತಾ ಇದೆ. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ನಾಳೆ ಸಂಜೆ 6:04 ಸ್ಮೂತ್ ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಬೇಕಾದ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇಸ್ರೋದ ವಿಜ್ಞಾನಿಗಳು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯೋಕೆ ಲ್ಯಾಂಡರ್ ವಿಕ್ರಮ ಸಜ್ಜಾಗಿದೆ. ವಿಕ್ರಮ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆದ ಬಳಿಕ ಕೆಲಸವನ್ನ ಪ್ರಾರಂಭ ಮಾಡುತ್ತೆ ಪ್ರಜ್ಞಾನ್ ರೋವರ್. ಲ್ಯಾಂಡರ್ನಿಂದ ಕೆಳಗಿಳಿಯುತ್ತೆ ರೋವರ್. ಈ ಸಂದರ್ಭದಲ್ಲಿ ಆಗುವ ಎಲ್ಲಾ ಪ್ರಕ್ರಿಯೆಗಳನ್ನ ಕೂಡ ಲ್ಯಾಂಡರ್ನಲ್ಲಿರುವ ಕ್ಯಾಮೆರಾ ರೆಕಾರ್ಡ್ ಮಾಡಿ ಅದನ್ನ ನೇರ ಪ್ರಸಾರ ಮಾಡುತ್ತೆ. ಪ್ರಜ್ಞಾನ್ ರೋವರ್ನ ಅವಧಿ 14 ದಿನಗಳು ಮಾತ್ರ, ಅಂದ್ರೆ 1 ಲೂನಾರ್ ಡೇ. ಚಂದ್ರನ ಮೇಲಿನ 1 ದಿನದ ಅವಧಿಗೆ ಅಂದ್ರೆ 14 ದಿನಗಳ ಕಾಲ ಕೆಲಸವನ್ನ ಮಾಡಲಿದೆ ಪ್ರಜ್ಞಾನ್ ರೋವರ್. ಇದರ ಜೊತೆಗೆ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆಯಲ್ಲೇ ಕಳೆದ ಬಾರಿ ಅಂದ್ರೆ ಚಂದ್ರಯಾನ 2ನಲ್ಲಿ ಒಂದಷ್ಟು ಮಿಸ್ಟೇಕ್ಗಳಾಗಿತ್ತು. ಅದನ್ನ ಸರಿಪಡಿಸಿಕೊಂಡು ಈ ಬಾರಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಅಚೀವ್ ಮಾಡಲಿಕ್ಕೆ ಬೇಕಾದ ವಿನ್ಯಾಸವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ 12 ಎಂಜಿನ್ಗಳ ಪೈಕಿ ಕೆಲ ಎಂಜಿನ್ಗಳು ಫೇಲ್ಯೂರ್ ಆದ್ರೂ ಕೂಡ, ಸೆನ್ಸಾರ್ಗಳು ವಿಫಲವಾದ್ರೂ ಕೂಡ ಲ್ಯಾಂಡಿಂಗಿಗೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಮಾಡಿಫಿಕೇಶನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಚಂದ್ರಯಾನ 3 ನೌಕೆ ಸುರಕ್ಷಿತ ಲ್ಯಾಂಡಿಂಗ್ ಆಗುವ ಸಾಧ್ಯತೆ ಬಹಳಷ್ಟು ಈ ಬಾರಿ ನಿಚ್ಚಳವಾಗಿದೆ. ಅದೇ ಆತ್ಮವಿಶ್ವಾಸದಲ್ಲಿ ಇಸ್ರೋನ ವಿಜ್ಞಾನಿಗಳು ಕೂಡ ಇದ್ದಾರೆ. ಆ ಮೂಲಕ ಚಂದ್ರನ ದಕ್ಷಿಣ ಧ್ರುವದ ಅಂಗಳದ ಮೇಲೆ ಸುರಕ್ಷಿತವಾಗಿ ಇಳಿಸಲಿಕ್ಕೆ ಅವಕಾಶ ಈ ಬಾರಿ ಯಥೇಚ್ಛವಾಗಿ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ವೇಗ ನಿಯಂತ್ರಣ ವೈಫಲ್ಯದಿಂದಾಗಿ ಚಂದ್ರಯಾನ 2 ಲೋಪದೋಷವನ್ನ ಕಂಡಿತು. ಅದು ತಕ್ಕಮಟ್ಟಿಗೆ ಯಶಸ್ವಿ ಆಗಲಿಲ್ಲ. ಆದರೆ ಈ ಬಾರಿ ತಾಂತ್ರಿಕ ಹಾಗೆ ಭೌತಿಕ ಅಡಚಣೆಗಳಾಗದಂತೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಾಗಿದೆ. ಸದ್ಯದ ಮಟ್ಟಿಗೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸಾಗ್ತಾ ಇದೆ ನಮ್ಮ ಮೂನ್ ಮಿಷನ್. ಸಾಫ್ಟ್ ಲ್ಯಾಂಡಿಂಗ್ ಮಾಡೋಕೆ ಪೂರಕವಾಗಿ ನೌಕೆ ವಿನ್ಯಾಸವನ್ನ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಚಂದ್ರನ ಮೈ ಮೇಲೆ ಇಳಿಲಿಕ್ಕೆ ಉಳಿದಿರೋದು ಕೆಲವೇ ಗಂಟೆಗಳು. ಹೀಗಾಗಿ ಅಂತಿಮ ಹಂತದಲ್ಲಿ ಬೇಕಾಗಿರುವ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ನಮ್ಮ ಇಸ್ರೋದ ವಿಜ್ಞಾನಿಗಳು ಮಾಡಿಕೊಂಡಿದ್ದಾರೆ. ನಾಳೆ ಸಂಜೆ 6:04 ಸುಮಾರಿಗೆ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆ ಆಗಬಹುದು ಅನ್ನೋ ನಿರೀಕ್ಷೆ. ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ರೋವರ್ ಅನ್ನ ಹೊತ್ತು ಚಂದ್ರನ ಅಂಗಳದ ಮೇಲೆ ಕಾಲಿರಿಸಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಮಗೆ ಗೊತ್ತಿರೋ ಹಾಗೆ ಕಳೆದ ಭಾನುವಾರವೇ ಲಾಸ್ಟ್ ಆರ್ಬಿಟ್ ಅಂದ್ರೆ ಪ್ರೀ ಲ್ಯಾಂಡಿಂಗ್ ಆರ್ಬಿಟ್ ಅನ್ನ ಪ್ರವೇಶ ಮಾಡಿದೆ ನಮ್ಮ ಲ್ಯಾಂಡಿಂಗ್ ವೆಹಿಕಲ್ ವಿಕ್ರಮ. ಹಂತವಾಗಿ ಚಂದ್ರನಿಗೆ ಮತ್ತಷ್ಟು ಹತ್ತಿರವಾಗಿ ಸಾಗ್ತಾ ಇದ್ದು ಕಡೆಯ ಪ್ರಯತ್ನ ಅಂತಿಮ ಘಟ್ಟದ 4 ಸ್ಟೇಜ್ಗಳು ನಾಳೆ ಸಂಭವಿಸುತ್ತೆ. ಅದಾದ ನಂತರದಲ್ಲಿ 6:04 ಸರಿಯಾಗಿ ಲ್ಯಾಂಡ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಆ ನಿರೀಕ್ಷೆ ನಿಜವಾಗ್ಲಿ ಅನ್ನೋ ಪ್ರಾರ್ಥನೆ ಕೂಡ ಮುಂದುವರೆದಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನ್ಯೂಸ್ ಡೆಸ್ಕ್ ನಿಂದ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಕೋಟ್ಯಾಂತರ ಭಾರತೀಯರ ಕನಸು, ಅದರ ಜೊತೆಗೆ ಇಡೀ ವಿಶ್ವವೇ ಬೆರಗುಗಣ್ಣಿನಿಂದ ಕಾಯ್ತಾ ಇರುವ ಆ ಕ್ಷಣ ನಾಳೆ ಸಂಜೆ 6:04 ಆಗಬಹುದು ಸಾಫ್ಟ್ ಲ್ಯಾಂಡಿಂಗ್ ಅನ್ನೋ ನಿರೀಕ್ಷೆ. ಸೊ ಅಂತಿಮ ಹಂತದ ಸಿದ್ಧತೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ನಮ್ಮ ಇಸ್ರೋ ವಿಜ್ಞಾನಿಗಳಲ್ಲಿ ಕಾಣೋಕ್ ಸಿಗ್ತಾ ಇದೆ? ಸ್ಮಿತಾ, ಇನ್ನು ಕೇವಲ 27 ಗಂಟೆಯಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂತಹ ಮಿರಾಕಲ್ ಸಂಭವಿಸೋದು ಬಹುತೇಕ ಖಚಿತವಾಗಿ ಈಗ ಕಂಡು ಬರ್ತಾ ಇದೆ. ಯಾಕಂದರೆ ಇತ್ತೀಚೆಗಷ್ಟೇ ಇಸ್ರೋ ಕೂಡ ಈ ಬಗ್ಗೆ ಟ್ವೀಟನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದೆ. ಅಂದರೆ ನಮ್ಮ ಎಲ್ಲ ಪ್ಯಾರಾಮೀಟರ್ಸ್ಗಳಿದಾವಲ್ಲ ಅವು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಕಂಡು ಬರ್ತಿಲ್ಲ. ನಾವು ನಮ್ಮ ಪ್ಯಾರಾಮೀಟರ್ಸ್ ಏನಿದೆ, ಅದರ ಒಂದು ಕ್ಷಮತೆ ಏನಿದೆ, ಅದರ ಬಗ್ಗೆ ನಿರಂತರವಾಗಿ ನಾವು ರಿವ್ಯೂವನ್ನು ಮಾಡ್ತಾ ಇದ್ದೀವಿ. ಹಾಗಿದ್ದಾಗ್ಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ತೊಂದರೆ ಕಂಡು ಬಂದಿಲ್ಲ. ಹೀಗಾಗಿ ಬಹುತೇಕವಾಗಿ ನಾಳೆ ಸಂಜೆ 6:04 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತದ ವಿಕ್ರಮ್ ಲ್ಯಾಂಡರ್ ಇಳಿಯೋದು ಬಹುತೇಕವಾಗಿ ಖಚಿತವಾಗಿರ್ತಕ್ಕಂಥದ್ದು. ಈ ಒಂದು ವೈಜ್ಞಾನಿಕ ಕೌತುಕವನ್ನ ಮನಗಾಣಲು, ಅದನ್ನು ನೋಡಲು ಮತ್ತು ಅದರ ಒಂದು ಅನುಭವವನ್ನು ಪಡೆದುಕೊಳ್ಳೋಕೆ ಇವತ್ತು ಇಡೀ ದೇಶ ಸಿದ್ಧವಾಗಿದೆ. ಜೊತೆಗೆ ಇಡೀ ವಿಶ್ವದ ವೈಜ್ಞಾನಿಕ ರಂಗ ಕೂಡ ಈ ಬಗ್ಗೆ ಅತ್ಯಂತ ಕುತೂಹಲದಿಂದ ಚಂದ್ರನತ್ತ ದೃಷ್ಟಿಯನ್ನು ನೆಟ್ಟಿದೆ. ಭಾರತದ ಚಂದ್ರಯಾನ 3 ಯಾವ ರೀತಿಯಾಗಿರ್ತಕ್ಕಂಥ ಕರಾಮತ್ತನ್ನ ಮಾಡಲಿದೆ, ಯಾವ ರೀತಿಯಾಗಿರ್ತಕ್ಕಂಥ ಲ್ಯಾಂಡಿಂಗ್ ಅನ್ನ ಇದು ನಿರ್ವಹಿಸಲಿದೆ ಅನ್ನೋದನ್ನು ಕೂಡ ಇವತ್ತು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಯಾಕೆ ಇದು ಇಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅಂತ ಕೂಡ ಪ್ರಶ್ನೆ ಬರುವಂತದ್ದು ಸಹಜವಾಗಿ ಸ್ಮಿತಾ. ಏನಂದ್ರೆ ಒಂದು ಕಡೆಯಿಂದ ನೋಡ್ತಾ ಇದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ಸಾಧನೆ, ಮತ್ತೊಂದು ಕಡೆಯಿಂದ ನೋಡೋದಾದ್ರೆ ಇಡೀ ದೇಶ ಇವತ್ತು ನಾವು ನೋಡ್ತಾ ಇದ್ದೀವಿ ಆ ಒಂದು ವೈಜ್ಞಾನಿಕ ಮನೋಭಾವ ಏನಿದೆ, ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸೆಳೆತ ಏನಿದೆ ಅದನ್ನ ಬಡಿದೆಬ್ಬಿಸಿದೆ, ಒಂದು ಹೆಮ್ಮೆ ಮೂಡಿಸುವಂತ ಕ್ಷಣಕ್ಕೂ ಕೂಡ ಇವತ್ತು ಇಸ್ರೋ ಕಾರಣ ಆಗ್ತಾ ಇದೆ. ನಾವು ಈ ಒಂದು ಅನುಭವವನ್ನ ಈ ಹಿಂದೆ ಕ್ರಿಕೆಟ್ ವರ್ಲ್ಡ್ ಕಪ್ ಬಂದಾಗ ನೋಡ್ತಾ ಇದ್ವಿ. ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ವೀರೇಂದ್ರ ಸೆಹ್ವಾಗ್ ಮುಂತಾದ ಕ್ರಿಕೆಟರ್ಗಳು ಇದ್ದಂತ ಸಂದರ್ಭದಲ್ಲಿ ಇರ್ತಿತ್ತಲ್ಲ, ಅಂತ ಒಂದು ಕೌತುಕ ಇಡೀ ದೇಶ ತುದಿಗಾಲ ಮೇಲೆ ನಿಲ್ಲುವಂಥದ್ದು. ಅವರು ಕ್ರಿಕೆಟ್ ಆಡಬೇಕು, ಇವತ್ತು ಭಾರತ ಗೆಲ್ಲಬೇಕು ಅಂತ ಹೇಗೆ ಅವತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು, ಪರಿತಪಿಸ್ತಾ ಇದ್ರು, ಹೇಗೆ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ರು, ಹೋಮ ಹವನಗಳನ್ನ ಮಾಡ್ತಾ ಇದ್ರು, ಅದು ಅಷ್ಟೇ ಒಂದು ಕುತೂಹಲವನ್ನ, ಅಷ್ಟೇ ಒಂದು ವಿಶ್ವಾಸವನ್ನ ಇವತ್ತು ಇಡೀ ದೇಶ ಇಸ್ರೋದ ಮೇಲೆ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಇದರ ಒಂದು ಅಡ್ವಾಂಟೇಜ್ ಏನಂತ ನೋಡೋದಾದ್ರೆ, ಒಂದು ಮನರಂಜನಾತ್ಮಕವಾಗಿ ನೋಡೋದಾದ್ರೆ ಕ್ರಿಕೆಟ್ ಬಗ್ಗೆ ನಾವು ಹೇಳ್ತಾ ಇದ್ವಿ. ಆದ್ರೆ ಇದರ ಅಡ್ವಾಂಟೇಜ್ ಏನಾಗುತ್ತೆ, ಇವತ್ತು ಯುವ ಮನಸ್ಸುಗಳೇನಿದಾವೆ, ಇವತ್ತು ಶಾಲಾ ಕಾಲೇಜುಗಳಿಗೆ ಹೋಗ್ತಿರುವಂತ ವಿದ್ಯಾರ್ಥಿಗಳೇನಿದ್ದಾರೆ, ಪ್ರತಿಯೊಬ್ಬರಲ್ಲೂ ಕೂಡ ಈ ಕುತೂಹಲ ಕೆರಳಿಸುತ್ತೆ. ವಿಜ್ಞಾನದ ಬಗ್ಗೆ ಒಂದು ಸೆಳೆತ ಉಂಟಾಗೋದಕ್ಕೆ ಕೂಡ ಇದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಚಂದ್ರಯಾನ 3ನ ಸಕ್ಸಸ್. ಹೀಗಾಗಿ ಇಸ್ರೋದ ವಿಜ್ಞಾನಿಗಳ ಮೇಲೆ ಕೂಡ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇರುವಂತದ್ದು. ಇದನ್ನ ನಾವು ಸಕ್ಸಸ್ ಮಾಡಲೇಬೇಕು ಅಂತ. ಈಗ ಬರೀ ಸಕ್ಸಸ್ ಮಾಡಲೇಬೇಕು ಅಂತ ಅಂದ್ರೆ ಸಕ್ಸಸ್ ಆಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕೇಳ್ತಾ ಇದ್ರಿ ಹೇಗಿದೆ ಕೊನೆ ಕ್ಷಣದ ತಯಾರಿ, ಯಾವ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಕೊನೆ ಕ್ಷಣದ ತಯಾರಿಗೆ ಒಂದು ಬುನಾದಿ ಬಂದಿದ್ದು 2019ರಲ್ಲಿ ಭಾರತ ಏನು ಚಂದ್ರಯಾನ 2 ಮಾಡಿರುತ್ತೆ, ಅದರ ವಿಕ್ರಮ್ ಲ್ಯಾಂಡರ್ ವಿಫಲವಾಗಿರುತ್ತಲ್ಲ ಸ್ಮಿತಾ, ಅವತ್ತಿನಿಂದನೇ ತಯಾರಿ ಶುರುವಾಗುತ್ತೆ. ಚಂದ್ರಯಾನ 3 ನಾವು ಸಕ್ಸಸ್ ಕಾಣಲೇಬೇಕು, ಯಶಸ್ಸು ಆಗಲೇಬೇಕು ಅಂತ. ಹೀಗಾಗಿ ಚಂದ್ರಯಾನ 2 ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳೇನು, ಯಾವೆಲ್ಲ ಒಂದು ತೊಂದರೆಗಳನ್ನ ನಾವು ಅನುಭವಿಸಿದ್ವಿ. ಲ್ಯಾಂಡ್ ಆಗಬೇಕಾದ್ರೆ ಅವತ್ತು ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಗಬೇಕಂತ ಸಂದರ್ಭ ಬಂದಾಗ ಚಂದ್ರನ ಮೇಲ್ಮೈಗೆ ಕ್ರ್ಯಾಶ್ ಆಗುತ್ತೆ. ಯಾಕೆ ಕ್ರ್ಯಾಶ್ ಆಯಿತು ಅಂತ ನೋಡೋದಾದ್ರೆ ಅದರಲ್ಲಿ ಇರ್ತಕ್ಕಂಥ ಇಂಜಿನ್ಗಳ ಕ್ಷಮತೆ ಇರಬಹುದು, ಅಥವಾ ಅದರ ಆ ಒಂದು ವಿಕ್ರಮ್ ಲ್ಯಾಂಡರ್ನ ಕ್ಷಮತೆ ಇತ್ತಲ್ಲ, ಅದರ ಬಲ ಇತ್ತಲ್ಲ, ಅದರ ಬಗ್ಗೆ ಇರಬಹುದು, ಅಥವಾ ಅದರಲ್ಲಿದ್ದಂಥ ಸೆನ್ಸಾರ್ಸ್ಗಳಿರಬಹುದು. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಸಾಕಷ್ಟು ನ್ಯೂನತೆಗಳು ಕಂಡು ಬಂದಿತ್ತು. ಅಂದುಕೊಂಡಂತ ಲೆಕ್ಕಾಚಾರ, ಭೂಮಿಯ ಮೇಲೆ ಲೆಕ್ಕಾಚಾರ ಹಾಕಿದ್ದೇ ಬೇರೆ, ಚಂದ್ರನ ಮೇಲ್ಮೇಲೆ ಹೋದಾಗ ಅಲ್ಲಾದಂಥ ಬದಲಾವಣೆಗಳೇ ಬೇರೆ. ಹೀಗಾಗಿ ಆ ಒಂದು ತಪ್ಪುಗಳಿಂದ ಆ ಒಂದು ಡಾಟಾವನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಈಗ ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ. ಹೀಗಾಗಿ ನೀವು ಹೇಳ್ತಾ ಇದ್ರಲ್ಲ ಹಾಗೆ ಇಂಜಿನ್ಗಳ ಕ್ಷಮತೆಯನ್ನು ಹೆಚ್ಚಿಸಲಾಗಿದೆ, ಹೆಚ್ಚಿನ ಇಂಜಿನ್ಗಳನ್ನು ಅಳವಡಿಸಲಾಗಿದೆ, ಸುಮಾರು 14 ಸೆನ್ಸರ್ಸ್ಗಳನ್ನು ಕೂಡ ಅಳವಡಿಸಲಾಗಿದೆ. ಈ ಸೆನ್ಸರ್ಗಳ ಕಾರ್ಯ ಏನಾಗಿರುತ್ತೆ, ಒಂದೆರಡು ಸೆನ್ಸರ್ಸ್ಗಳು ಸಂಪರ್ಕ ಸಾಧ್ಯ ಆಗದೇ ಇದ್ರೂ ಕೂಡ ಉಳಿದ ಸೆನ್ಸರ್ಸ್ಗಳು ಆ ಒಂದು ಕಾರ್ಯವನ್ನ ಮಾಡ್ತವೆ. ಹೀಗಾಗಿ ಜೊತೆಗೆ ಚಂದ್ರಯಾನ 2 ಸಂದರ್ಭದಲ್ಲಿ ಹಾರಿಸಿದಂತ ಆರ್ಬಿಟರ್ ಇತ್ತಲ್ಲ, ಇವತ್ತು ಕೂಡ ಅದು ಚಂದ್ರನ ಸುತ್ತಾ ಇದೆ. ಅದರಿಂದನೂ ಕೂಡ ಸಿಗ್ನಲ್ ಅನ್ನು ಪಡೆದುಕೊಳ್ಳಲಾಗಿದೆ, ಅದರಿಂದನೂ ಕೂಡ ಕನೆಕ್ಟ್ ಇರುತ್ತೆ, ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ ನಿರಂತರವಾಗಿ ಚಂದ್ರಯಾನ 3ನ ಈ ವಿಕ್ರಮ್ ಲ್ಯಾಂಡರ್. ಜೊತೆಗೆ ಇಸ್ರೋದ ಒಂದು ಆಂಟೆನಾಗಳೇನಿದಾವೆ, ಇಸ್ರೋದ ಸ್ಟೇಷನ್ ಏನಿದೆ, ಇಲ್ಲಿಂದನೂ ಕೂಡ ನಿರಂತರವಾಗಿ ಅದನ್ನ ನಿಯಂತ್ರಿಸುವಂತ ಪ್ರಯತ್ನಗಳಾಗ್ತಾ ಇದಾವೆ. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ಇರ್ತಕ್ಕಂಥ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತ ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ ಸ್ಮಿತಾ. ಅದಕ್ಕೆ ನಾವು ನೋಡೋದಾದ್ರೆ ಈ ಚಂದ್ರಯಾನ 3 ಇದೆಯಲ್ಲ, ಇದು 1 ಸೆಕೆಂಡಿಗೆ 1.68 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ನಾವು ಊಹೆಯನ್ನು ಮಾಡ್ಕೊಳ್ಬಹುದು, ಬರೀ 1 ಸೆಕೆಂಡ್ ಅಲ್ಲಿ 1.68 ಕಿಲೋಮೀಟರ್ ಅಷ್ಟು ಸ್ಪೀಡ್ ಹೋಗುವಷ್ಟು ಅಷ್ಟು ವೇಗವಾಗಿ ಅದು ಚಂದ್ರನ ಮೇಲ್ಮೈ ಹತ್ರ ಬರುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿ ಇರುತ್ತಲ್ಲ, ಅದು ಕೂಡ ಅದನ್ನ ಪುಲ್ ಮಾಡ್ತಾ ಇರುತ್ತೆ. ಹೀಗಾಗಿ ವೇಗ ಇನ್ನೂ ಜಾಸ್ತಿ ಆಗುತ್ತೆ. ಆ ವೇಗ ಜಾಸ್ತಿ ಆಗದಾಗೆ ಅದು ನೇರವಾಗಿ ಕ್ರ್ಯಾಶ್ ಆಗದಾಗೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಆ ವೇಗವನ್ನ ಹೇಗೆ ನಿಯಂತ್ರಿಸಬೇಕು, ಅಷ್ಟು ವೇಗವಾಗಿ ಬರುವಂತ ಈ ವಿಕ್ರಮ್ ಲ್ಯಾಂಡರ್ ಇದೆಯಲ್ಲ ಅದನ್ನ ನಿಯಂತ್ರಿಸಬೇಕಾಗುತ್ತೆ. ಅದು ಸಾಫ್ಟ್ ಲ್ಯಾಂಡ್ ಆಗಬೇಕಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳೇನು ಬೇಕು ಅದನ್ನು ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲಿಸಲಾಗ್ತಾ ಇದೆ. ಅದನ್ನು ಕೂಡ ಈಗ ಟೆಸ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಬೆಳಗ್ಗೆ ಇಸ್ರೋದ ಒಬ್ಬರು ವಿಜ್ಞಾನಿಗಳು ಹೇಳಿದ್ರು, ನಾಳೆ ಏನಾದರೂ ಕೊನೆ ಕ್ಷಣದಲ್ಲಿ ಗ್ಲಿಚಸ್ ಬಂದ್ರೆ ನಾವು 27ನೇ ತಾರೀಕಿಗೆ ಲ್ಯಾಂಡ್ ಮಾಡ್ತೀವಿ ಅಂತ. ಆದ್ರೆ ಸದ್ಯಕ್ಕೆ ಇಸ್ರೋನೇ ಕೊಟ್ಟಂತ ಮಾಹಿತಿ ಪ್ರಕಾರ ಬಹುತೇಕವಾಗಿ ಖಚಿತವಾಗಿ ನಾಳೆನೇ ಇದು ಲ್ಯಾಂಡ್ ಆಗುತ್ತೆ. ನಾಳೆ ಸಂಜೆ 5:20 ನಂತರ ಇಸ್ರೋನೇ ಇದನ್ನ ಲೈವ್ ಕೊಡುತ್ತೆ. ನಾವು ಸಂಪೂರ್ಣವಾಗಿ ಚಂದ್ರನ ಮೇಲ್ಮೇಲೆ ಆಗ್ತಿರುವಂತಹ ಈ ಒಂದು ಫಿನಾಮಿನಾ ಏನಿದೆ, ಈ ಒಂದು ಬೆಳವಣಿಗೆ ಏನಿದೆ, ಅದನ್ನ ನಾವು ನಮ್ಮ ಮನೆಯಲ್ಲಿ, ನಮ್ಮ ಟಿವಿಗಳಲ್ಲಿ, ನಮ್ಮ ಮೊಬೈಲ್ಗಳಲ್ಲಿ, ನಮ್ಮ ಲ್ಯಾಪ್ಟಾಪ್ಗಳಲ್ಲಿ ನೋಡಬಹುದಾಗಿದೆ ಸ್ಮಿತಾ. ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ. ಚಂದ್ರಯಾನ 3 ಲ್ಯಾಂಡಿಂಗ್ ವೀಕ್ಷಣೆಗೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಲ್ಯಾಂಡಿಂಗ್ನ ನೇರ ಪ್ರಸಾರ ವೀಕ್ಷಣೆಗೆ ಎಲ್ಇಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೆಹರು ತಾರಾಲಯದ ನಿರ್ದೇಶಕರಾದ ಪ್ರಮೋದ್ ಗಲಗಲಿ ವಿಕ್ರಮ ಲ್ಯಾಂಡಿಂಗ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ, ನೋಡೋಣ.
ನಾಳೆ ಬಹುನಿರೀಕ್ಷಿತ ಚಂದ್ರಯಾನ 3 ಲ್ಯಾಂಡಿಂಗ್ಗೆ ಸಮಯ ನಿಗದಿಯಾಗಿದೆ. ಸಂಜೆ 6:04ಕ್ಕೆ ಒಂದು ಲ್ಯಾಂಡಿಂಗ್ನ ಸಮಯವನ್ನ ಇಸ್ರೋ ಕೊಟ್ಟಿದೆ. ಹಾಗಿದ್ರೆ ನಗರದ ನೆಹರು ಪ್ಲಾನೆಟೋರಿಯಂ ಅಲ್ಲೂ ಕೂಡ ಈ ಒಂದು ಚಂದ್ರಯಾನ ವೀಕ್ಷಣೆಗೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಿದ್ರೆ ಏನೆಲ್ಲ ವ್ಯವಸ್ಥೆ ಇರುತ್ತೆ, ಹಾಗೆ ಚಂದ್ರಯಾನ 3 ಲ್ಯಾಂಡಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ಲಾನೆಟೋರಿಯಂನ ನಿರ್ದೇಶಕರಾದಂತಹ ಪ್ರಮೋದ್ ಗಲಗಲಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ನಾಳೆ ಚಂದ್ರಯಾನ 3 ಲ್ಯಾಂಡಿಂಗ್ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಆಗಿದೆ. ಸೊ ನಿಮ್ಮ ಪ್ಲಾನೆಟೋರಿಯಂ ಅಲ್ಲಿ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ? ಈ ಚಂದ್ರಯಾನ 3 ಬಗ್ಗೆ ಸಾಕಷ್ಟು ಕುತೂಹಲ ಮತ್ತು ಉತ್ಸಾಹ ಜನರಲ್ಲಿದೆ. ಆದ್ದರಿಂದ ನಾವು ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನ ಅಳವಡಿಸ್ತಾ ಇದ್ದೀವಿ. LED ಸ್ಕ್ರೀನ್ಗಳನ್ನ, ವಿಡಿಯೋ ವಾಲ್ಗಳನ್ನ ಅಳವಡಿಸಿ ಸುಮಾರು 10 ಅಡಿಗೆ 8 ಅಡಿ ಅಷ್ಟು ದೊಡ್ಡದು 2 ಸ್ಕ್ರೀನ್ಗಳನ್ನ ಹೊರಗಡೆ ಇಡ್ತಾ ಇದ್ದೀವಿ. ಸುಮಾರು 400-500 ಜನ ಅದನ್ನು ನೋಡಬಹುದು ಅಂತ ಅನ್ಕೊಂಡಿದ್ದೀವಿ. ಪ್ಲಾನೆಟೋರಿಯಂ ಅಲ್ಲಿ ನೋಡೋದಾದ್ರೆ ಒಂದು ಚಂದ್ರನದ ಒಂದು ಡೆಮೋನು ಕೂಡ ಇಟ್ಬಿಟ್ಟಿದ್ದಾರೆ. ಇದು ಚಂದ್ರ, ಮತ್ತೆ ಅಲ್ಲಿ ಲ್ಯಾಂಡರ್, ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ ಕೂಡ ಇದೆ. ಸೊ ಇದು ನೀವು ಬಂದ ಮಾಡಲ್ಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಸ್ವಲ್ಪ ನಮಗೆ ತೋರಿಸಿ ಕಾರ್ಯಾಚರಣೆ. ಇದು ಚಂದ್ರಯಾನ 3 ಭೂಮಿಯಿಂದ ಹೊರಟಾಗ ಇದೇನಿದೆ ರೋವರು, ಈ ರೋವರ್ ಏನಿದೆ ಇದು ಇದ್ರ ಒಳಗಡೆ ಇತ್ತು, ವಿಕ್ರಮ್ ಲ್ಯಾಂಡರ್ ಒಳಗಡೆ. ಇದೆರಡನ್ನೂ ಕೂಡ ಇದ್ರ ಜೊತೆ ಸೇರ್ಕೊಂಡಿತ್ತು. ಇದು ನೋದನ ಕೋಶ ಅಥವಾ ಪ್ರೊಪಲ್ಷನ್ ಯೂನಿಟ್. ಮೊನ್ನೆ ಸಪರೇಷನ್ ಆಯಿತು. ಸೊ ಮೊನ್ನೆ ಸಪರೇಷನ್ ಆಗಿದ್ದು ಏನಂತಂದ್ರೆ ಇದೆರಡು ಒಟ್ಟಿಗೆ ಇತ್ತು, ಇದು ಮತ್ತೆ ಇದು 2 ಸಪರೇಟ್ ಆದವು. ಈಗ ಇದೇನಿದೆ ಇವೆರಡು ಬೇರೆ ಬೇರೆ ನೌಕೆಗಳ ಥರ ಚಂದ್ರನ ಸುತ್ತಾ ಇದೆ. ಈಗ ನಾಳೆ ನಡೀತಾ ಇರೋ ಪ್ರಕ್ರಿಯೆ ಏನಪ್ಪ ಅಂದರೆ ಬರೀ ಇದ್ರದ್ದು ಮಾತ್ರ. ಇದೇನಿದೆ ಇದು ಚಂದ್ರ ಸುತ್ತಾನೆ ಇರುತ್ತೆ. ಇದು ಸುಮಾರು ಈಗ 6000 ಕಿಲೋಮೀಟರ್ ವೇಗದಲ್ಲಿ ಚಂದ್ರ ಮೇಲೆ ಹೋಗ್ತಾ ಇದೆ. 6000 ಕಿಲೋಮೀಟರ್ ಹೋಗ್ತಾ ಇರೋದನ್ನ ನಾವು ಬ್ರೇಕ್ ಹಾಕಿ ಅದರ ವೇಗ ಕಮ್ಮಿ ಮಾಡಿ ಅದನ್ನು ನಾಳೆ ಇಳಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದು ಎಲ್ಲಿ ಯಾವ ಜಾಗದಲ್ಲಿ ಇಳಿಬೇಕಿದೆ ಅಲ್ಲಿಂದ ಸುಮಾರು 750 ಕಿಲೋಮೀಟರ್ ದೂರದಲ್ಲೇ ಇದರದ್ದು ಏನು ಎಂಜಿನ್ ಇದೆ ಅದನ್ನು ಫೈರ್ ಮಾಡಿ ಅದರ ವೇಗ ಕಮ್ಮಿ ಮಾಡ್ತಾರೆ. ಅದು 6000 ಕಿಲೋಮೀಟರ್ನಿಂದ ಸುಮಾರು 1200 ಕಿಲೋಮೀಟರ್. ಇದು ಈಗ ಏನಿದೆ, ಈಗ ಚಲಿಸ್ತಾ ಇರುವಾಗ ಚಂದ್ರನ ಕಡೆ ಮೂವ್ ಆಗ್ತಾ ಇಲ್ಲ. ಅಂದ್ರೆ ನಾವು ವರ್ಟಿಕಲ್ ವೆಲಾಸಿಟಿ ಅಂತಂತಂದ್ರೆ ಆ ವರ್ಟಿಕಲ್ ವೆಲಾಸಿಟಿ 0 ಇದೆ, ಚಂದ್ರನ ಕಡೆ ಹೋಗ್ತಾನೆ ಇಲ್ಲ, ಅದು ಸುತ್ತಾ ಇದೆ. ನಾಳೆ ದಿವಸ ಏನಾಗುತ್ತೆ, ಅದು ಬ್ರೇಕ್ ಹಾಕಿ ಅದರ ವೇಗ ಕಮ್ಮಿ ಮಾಡಿದ ತಕ್ಷಣ ಅದು ಚಂದ್ರನ ಕಡೆ ಬೀಳೋಕೆ ಶುರು ಮಾಡುತ್ತೆ. ಎಷ್ಟು ವೇಗದಲ್ಲಿ ಬೀಳ್ತಾ ಇರುತ್ತೆಪ್ಪ ಅಂತಂದ್ರೆ ಸುಮಾರು 220 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅದು ಹೋಗ್ತಾ ಇರುತ್ತೆ. ಅದು ಹೋಗ್ತಾ ಇರುವಾಗ ಅದು ಸುಮಾರು ಒಂದು 713 ಕಿಲೋಮೀಟರ್ ಅದು ಅದರ ಜಾಗದಿಂದ ಬಂದಾದ್ಮೇಲೆ ಇನ್ನೊಂದು ಸಲ ಅದನ್ನು ಫೈರ್ ಮಾಡಿ ಅದರ ವೇಗನ ಇನ್ನೂ ತಗ್ಗಿಸಾದ್ಮೇಲೆ ಅದೇನಿದೆ ಈಗ ಹೀಗೆ ಹೋಗ್ತಾ ಏನಿರುತ್ತೆ ಅದನ್ನು ನಾವು ವರ್ಟಿಕಲಿ ಹೀಗೆ ಇಳಿಸೋದು ಒಂದು ಕಾರ್ಯ ಶುರು ಆಗುತ್ತೆ. ಆ ಕಾರ್ಯ ಮಾಡಾದಾಗ ಸುಮಾರು 1.5 ಕಿಲೋಮೀಟರ್ ಚಂದ್ರನ ಮೇಲಿರುವಾಗ ಅದೇನಾಗುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅಂದರೆ ಒಂದು ಹೆಲಿಕಾಪ್ಟರ್ ಕೆಲವೊಂದು ಸರಿ ನಿಂತ್ಕೊಂಡಿರುತ್ತೆ ನೋಡಿ, ಆ ರೀತಿ ಚಂದ್ರನ ಮೇಲೆ ಹೋರಿಂಗ್ ಫೇಸ್ ಅಂತ ಹೇಳ್ತಾರೆ. ಅದಾದಮೇಲೆ ಅದರದ್ದು ವೇಗ ಮತ್ತೆ ತಗ್ಗಿಸಿ ಅದನ್ನ ಚಂದ್ರನ ಕಡೆಗೆ ತೊಗೊಂಡು ಹೋಗಿ ಸುಮಾರು 150 ಮೀಟರ್ ಇರೋವರೆಗೂ ಅದನ್ನ ತೊಗೊಂಡು ಹೋಗ್ತಾರೆ. ಮತ್ತೆ ಅದಲ್ಲಿ ನಿಂತ್ಕೊಳ್ಳುತ್ತೆ. ಆ 150 ಮೀಟರ್ ನಿಂತ್ಕೊಂಡಾಗ ಅದು ಚಂದ್ರನ ಮೇಲ್ಮೈ ಇದೆ ಅದನ್ನು ಪರಿಶೀಲನೆ ಮಾಡುತ್ತೆ. ಈಗ ಈ ಒಂದು ಏನು ಈ ವಿಕ್ರಮ್ ಲ್ಯಾಂಡರ್ ಇದೆ ಅದಕ್ಕೆ ಎಲ್ಲಿ ಇಳಿಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದ್ರದ್ದು ಒಳ್ಳೆ ಫೋಟೋ ತೊಗೊಂಡ್ಬಿಟ್ಟು ಆ ಫೋಟೋ ಎಲ್ಲಿ ಮ್ಯಾಚ್ ಆಗುತ್ತೆ ಆ ಜಾಗದಲ್ಲಿ ಇಳಿ ಅಂತ ಹೇಳ್ಬಿಟ್ಟು ಅದು ಅದರ ಪರಿಶೀಲನೆ ಮಾಡುತ್ತೆ. ತಾನು ಇಳಿಯೋ ಜಾಗದಲ್ಲಿ ಕುಳಿಗಳಿದೆ ಅಥವಾ ಬಂಡೆಗಳಿದೆ ಅಂತಂದರೆ ಅದು ಸುಮಾರು 150 ಮೀಟರ್ನಷ್ಟು. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇಲ್ಲಿ ಇಳಿತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಬಂದಾಗ ಅದೇನು ಇಳಿದ್ರೆ 2 ಕಾಲು ಇಲ್ಲಿ ಹೋಗುತ್ತೆ, 2 ಕಾಲು ಇಲ್ಲಿ ಒಳಗಡೆ ಹೋಗುತ್ತೆ. ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಸ್ವಲ್ಪ ಈ ಕಡೆ ಬಂದು ಇಂಥ ಜಾಗದಲ್ಲಿ ಇಳಿಯುತ್ತೆ. ಸಮತಟ್ಟಾಗಿರೋ ಜಾಗದಲ್ಲಿ ಇಳಿಯುತ್ತೆ. ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಈ ಸರಿ ಇವರು ಏನು ಮಾಡಿದ್ದಾರೆ, ಇಸ್ರೋನವರು ತುಂಬ ಒಂದು ಒಳ್ಳೆ ಏನಂದರೆ ಅದು ಹೈಟ್ ಎಷ್ಟಿದೆ ಅನ್ನೋದಕ್ಕೆ 2 ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು, ಅದು ಯಾವ ಜಾಗದಲ್ಲಿ ಇರೋ ಕ್ಯಾಮ್ರಾಗಳು, ಈ ಥರ ಎಲ್ಲ ಹಾಕಿ ಅಕಸ್ಮಾತ್ ಒಂದೇನಾದರೂ ಫೇಲ್ ಆದರೆ ಇನ್ನೊಂದು ಇಂದ ಅದಕ್ಕೆ ಮಾಹಿತಿ ಸಿಕ್ಕು ಅದೂ ಕೂಡ ಫೇಲ್ ಆದ್ರೂ ಕೂಡ ಇಳಿಯೋ ಥರ ಅದು ಅವರ ಚೇರ್ಮನ್ ಸೋಮನಾಥ್ ಸರ್ ಅವ್ರು ಹೇಳೋರ ಪ್ರಕಾರ ಸಾಕಷ್ಟು ಸೆನ್ಸರ್ಗಳು ಫೇಲ್ ಆದ್ರೂ ಕೂಡ ಅದು ಸುಗಮವಾಗಿ ಇಳಿಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಪ್ರಮೋದ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು. ಇನ್ನು ಚಂದ್ರಯಾನ 3 ಸಕ್ಸಸ್ಗೆ ಇಡೀ ಭಾರತವೇ ಕಾತರದಿಂದ ಕಾಯ್ತಾ ಇದೆ. ನಾಳೆ ಸಂಜೆ 6 ಗಂಟೆಗೆ ಚಂದ್ರನ ಮೇಲೆ ವಿಕ್ರಮ ಲ್ಯಾಂಡರ್ ಲ್ಯಾಂಡಿಂಗ್ ಆಗಲಿದೆ. ಇದು ಸಕ್ಸಸ್ ಆಗಬೇಕು ಅಂತ ದೇಶದ ಜನ ದೇವರ ಮೊರೆ ಹೋಗಿದ್ದಾರೆ, ಪೂಜೆ ಸಲ್ಲಿಸುತ್ತಿದ್ದಾರೆ. ವಿಶೇಷ ಹೋಮ ಹವನವನ್ನ ಕೂಡ ಮಾಡಲಾಗ್ತಾ ಇದೆ. ಮುಂಬೈನಲ್ಲಿ ಚಂದ್ರಯಾನ 3ಗೆ ಸಕ್ಸಸ್ ಆಗಬೇಕು ಅಂತ ಹೇಳಿ ವಿಶೇಷ ಪೂಜೆ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಹಾಗೆ ವಾರಣಾಸಿ, ಮಧ್ಯಪ್ರದೇಶದ ಭೋಪಾಲ್ನಲ್ಲೂ ಕೂಡ ವಿಶೇಷ ಹೋಮ ಹವನ ಮಾಡಲಾಗ್ತಿದೆ.
ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರಕ್ಕೆ ಪದೇ ಪದೇ ಸುದ್ದಿ ಆಗ್ತಲೇ ಇರುತ್ತೆ. ಕಳೆದ ಕೆಲವೇ ದಿನಗಳ ಹಿಂದೆ ಬೆಳಗಾವಿ ತಾಲೂಕು ವಿಭಜನೆಯ ಆಗ್ರಹ ಕೇಳೋಕ್ ಸಿಕ್ಕಿತ್ತು. ಇದೀಗ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿಭಜನೆಗೆ ಸಂಬಂಧಪಟ್ಟಂತದ್ದೇ ಮತ್ತೊಂದು ಸುದ್ದಿ. ಆ ಸುದ್ದಿ ಹಾಗೆ 3 ಪ್ರಶ್ನೆ ಕಡೆ ಗಮನ ಕೊಡೋಣ. ಏನು ಅನ್ನೋ ಪ್ರಶ್ನೆಗೆ ಉತ್ತರ ಮತ್ತೊಮ್ಮೆ ಕೇಳೋಕ್ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನೋ ಕೂಗು. ಯಾಕಾಗಿ ಅನ್ನೋ ಪ್ರಶ್ನೆಗೆ ಉತ್ತರ ಪದೇ ಪದೇ ಕೊಡ್ತಾ ಇರುವ ಕಾರಣನೇ ಇದು. ಅತ್ಯಂತ ದೊಡ್ಡ ಜಿಲ್ಲೆ. ನಾವು ವಿಧಾನಸಭಾ ಕ್ಷೇತ್ರ ವಾರು ನೋಡೋದಾದ್ರೂ ಕೂಡ 18 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡ ಜಿಲ್ಲೆ. ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ. ಹೀಗಾಗಿ ಆಡಳಿತಾತ್ಮಕ ವಿಚಾರದಲ್ಲಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಕಷ್ಟ ಸಾಧ್ಯವಾಗ್ತಾ ಇದೆ ಅನ್ನೋ ಕೂಗು. ಹಾಗಾದ್ರೆ ಯಾವ ರೀತಿ ಇದೆ ಸಿದ್ಧತೆ ವಿಭಜನೆ ಪ್ರಕ್ರಿಯೆಗೆ? ಸರ್ಕಾರದ ಕಡೆಗೆ ಆ ಕೂಗನ್ನ ತಲುಪಿಸುವ ಯತ್ನದ ಸಿದ್ಧತೆ ಹೇಗಿದೆ? ಆ ಪ್ರಶ್ನೆಗೆ ಉತ್ತರ 3 ಅಥವಾ 4 ಜಿಲ್ಲೆಯಾಗಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಈಗ ಸದ್ಯಕ್ಕೆ ಕೇಳೋಕ್ ಸಿಗ್ತಾ ಇರುವ ವಿಭಜನೆಯ ಕೂಗಿನ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಭೌಗೋಳಿಕವಾಗಿ ಬಹಳ ದೊಡ್ಡ ಜಿಲ್ಲೆ ಬೆಳಗಾವಿ. 14 ತಾಲೂಕುಗಳಿದೆ. ಹಾಗೆ 18 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಜಿಲ್ಲೆ. ಇದನ್ನ 2 ಲೋಕಸಭಾ ಕ್ಷೇತ್ರಗಳನ್ನ ಕೂಡ ಹೊಂದಿರುವ ಜಿಲ್ಲೆಯನ್ನ ನೀವು ವಿಭಜಿಸಿ ಆಡಳಿತಾತ್ಮಕವಾಗಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಅನ್ನೋದು ಕೂಗು. ಬರೋಬ್ಬರಿ 506 ಗ್ರಾಮ ಪಂಚಾಯಿತಿಗಳನ್ನ ಕೂಡ ಜಿಲ್ಲೆ ಹೊಂದಿದೆ. ಜಿಲ್ಲಾ ಕೇಂದ್ರದಿಂದ ಚಿಕ್ಕೋಡಿ, ಗೋಕಾಕ್ ಬಹಳಷ್ಟು ದೂರ ಇದೆ. ಈ ಭಾಗದ ಜನ, ಅದರಲ್ಲೂ ಜಿಲ್ಲೆಯ ಗಡಿ ಭಾಗದಲ್ಲಿರುವ ಗ್ರಾಮದ ಜನರು ಇನ್ಕೇಸ್ ಏನಾದ್ರೂ ಕೆಲಸ ಕಾರ್ಯ ಆಗಬೇಕು ಅಂತಂದ್ರೆ ಬರಬೇಕಾಗಿರೋದು ಸೆಂಟರ್ಗೆ, ಅದು ಬಹಳಷ್ಟು ದೂರ ಆಗತ್ತೆ. ಕೇವಲ ಚಿಕ್ಕೋಡಿ, ಗೋಕಾಕ್ ಮಾತ್ರ ಅಲ್ಲ, ಅಥಣಿ, ಗೋಕಾಕ್, ಖಾನಾಪುರ ಹೀಗೆ ಇವೆಲ್ಲವೂ ಕೂಡ ಸಿಟಿ ಸೆಂಟರ್ನಿಂದ ದೂರ ಆಗ್ಬಿಡುತ್ತೆ. ಬೆಳಗಾವಿ ಕೇಂದ್ರಕ್ಕೆ ಬರಬೇಕು ಅಂದ್ರೆ 100 ರಿಂದ 200 ಕಿಲೋಮೀಟರ್ ದೂರವನ್ನ ಕ್ರಮಿಸಬೇಕಾಗುತ್ತೆ. ಹೀಗಾಗಿ ಜಿಲ್ಲೆಯನ್ನ ವಿಭಜನೆ ಮಾಡಿ ಅಂತ ಹೇಳಿ ಕೂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಸ್ಪ್ಲಿಟ್ ಮಾಡಬೇಕು ಜಿಲ್ಲೆಯನ್ನ ಅನ್ನೋ ಕೂಗಿದೆ. ಚಿಕ್ಕೋಡಿ, ಗೋಕಾಕ್, ಬೈಲಹೊಂಗಲ ಅಂತ ಹೇಳಿ ಪ್ರತ್ಯೇಕ 3 ಜಿಲ್ಲೆಗಳನ್ನಾಗಿ ಮಾಡಿ ಅಂತ ಹೇಳಿ ಒತ್ತಾಯ ಕೇಳೋಕ್ ಸಿಗ್ತಾ ಇದೆ. ಇದೀಗ ಅಥಣಿಯನ್ನ ಕೂಡ ಜಿಲ್ಲೆಯಾಗಿ ಘೋಷಿಸಿ ಅನ್ನೋ ಆಗ್ರಹ ಕೇಳೋಕ್ ಸಿಗ್ತಾ ಇದೆ. ಜಿಲ್ಲೆ ವಿಭಜನೆ ಆಡಳಿತಾತ್ಮಕವಾಗಿ ಒಂದಷ್ಟು ಅನುಕೂಲ ಆಗಬಹುದು ಅನ್ನೋ ಚಿಂತನೆ ಇರೋದ್ರಿಂದ ಈ ರೀತಿಯಾದ ಆಗ್ರಹ ಕೇಳೋಕ್ ಸಿಗ್ತಾ ಇದೆ. ಆದರೆ ಸರ್ಕಾರಕ್ಕೆ ಈ ಕೂಗು ತಲುಪಿ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ ಅನ್ನೋದು ಸದ್ಯದ ನಿರೀಕ್ಷೆ. ಆದರೆ ಈ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಗವಾಡದ ಶಾಸಕರಾದ ರಾಜು ಕಾಗೆ ಮಾತನಾಡಿದ್ದಾರೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಕೇಳೋಣ. ಕಡೆ ವಕೀಲರು ಮತ್ತು ಕೆಲವು ನಾಯಕರು ಅಥಣಿ ತಾಲೂಕಾ ಅಥಣಿ ಜಿಲ್ಲಾ ಆಗಬೇಕು ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈಗಾಗಲೇ ಸರ್ಕಾರ ಗಮನಕ್ಕೆ ತರ್ತೀವಿ. ಈಗ ನಮ್ಮ ಸಹಪಾಠಿ ಲಕ್ಷ್ಮಣ ಸವದಿ ಅವರು ಅವರ ಕೂಡಿ ಅಥಣಿಯಲ್ಲಿ ಒಂದು ಸರ್ಕಾರಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ತಂದ ನಮ್ಮದು ಒಂದು ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಇಡ್ತೇವೆ. ಈಗ ಗೋಕಾಕ, ಬೈಲಹೊಂಗಲ ಮತ್ತು ಚಿಕ್ಕೋಡಿ ಜಿಲ್ಲೆಯನ್ನು ಕೇಳ್ತಿದ್ದಾರೆ. ನಾವು ಕೇಳೋದು ಯಾವ ಬೆಳಗಾವಿ ಬಹಳ 8 ಲಕ್ಷ ವೋಟರ್ ಇದ್ದಾರೆ. ಗೋಕಾಕ್, ಚಿಕ್ಕೋಡಿ 2 ಇದೆ. ಮೊನ್ನೆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಮೊನ್ನೆ ಬೆಳಗಾವಿ ಜಿಲ್ಲೆ ಶಾಸಕರ ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಮಾಡಲೇಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ. ಸೊ ಅಂತಿಮವಾಗಿ ಸರ್ಕಾರ ಡಿಸಿಷನ್ ತಗೋಬೇಕು. ಅದಕ್ಕಿಂತ ಮುಂಚೆ ನಮಗೆ ಬೆಳಗಾವಿ ತಾಲೂಕು ಬಹಳ ಅವಶ್ಯಕತೆ ಇದೆ. ಒಟ್ಟಿಗೆ 3 ಇದ್ರಲ್ಲೇ ಹೊಡೆದು ಇದನ್ನೇ ಅರ್ಧ ಹೆಚ್ಚಿಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಲೋಹಿತ್ ನೀಡ್ತಾ ಹೋಗ್ತಾರೆ. ಲೋಹಿತ್, ಜಿಲ್ಲೆ ವಿಭಜನೆ ಅನ್ನೋದು ಬಹಳ ದಿನಗಳಿಂದ ಕೇಳೋಕ್ ಸಿಗ್ತಾ ಇರೋ ಕೂಗು. ಆದ್ರೆ ಇದೀಗ ಇಂಥದ್ದೇ ಕ್ಷೇತ್ರ ವ್ಯಾಪ್ತಿ ಅಂತ ಹೇಳಿ ಗುರುತಿಸಿ ಚಿಕ್ಕೋಡಿಯನ್ನ ಕೂಡ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅನ್ನೋ ಆಗ್ರಹ ಹೆಚ್ಚಾಗ್ತಾ ಇದೆ. ಜೊತೆಗೆ ಅಥಣಿಯಿಂದ ಕೂಡ ಕೂಗು ಕೇಳೋಕ್ ಸಿಗ್ತಾ ಇದೆ. ಸೊ ಪ್ರಕ್ರಿಯೆಗಳು ಯಾವ ರೀತಿ ಅಥವಾ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ, ಇದನ್ನ ಸರ್ಕಾರದ ಗಮನಕ್ಕೆ ತರೋ ನಿಟ್ಟಿನಲ್ಲಿ? ಸ್ಮಿತಾ, ಈಗಾಗಲೇ ಏನಂತಂದ್ರೆ ಈ ಒಂದು ವಿಚಾರ ಸರ್ಕಾರದ ಗಮನಕ್ಕೂ ಕೂಡ ಇದೆ. ಸರ್ಕಾರವೇ ಏನಂತಂದ್ರೆ ಕಾಂಗ್ರೆಸ್ ಕೂಡ ಇಲ್ಲಿ ಪ್ರಚಾರ ಅಂತ ನಡೆದ ಸಂದರ್ಭದಲ್ಲಿ ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡ್ತೀವಿ, ಬೆಳಗಾವಿ ವಿಭಜನೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಸೊ ಈಗ ಏನಂತಂದ್ರೆ ಸುಮಾರು 1 ತಿಂಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾದ್ಮೇಲೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ 18 ಜನ ಶಾಸಕರ ಒಂದು ಮೀಟಿಂಗ್ ಅನ್ನ ನಡೆಸ್ತಾರೆ. ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ 18 ಜನ ಶಾಸಕರು ಕೂಡ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನುವಂತ ಸಲಹೆಯನ್ನ, ಹಕ್ಕೊತ್ತಾಯವನ್ನು ಕೂಡ ಸರ್ಕಾರದ ಮುಂದೆ 18 ಜನ ಶಾಸಕರು ಕೂಡ ಮಂಡಿಸಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ 4 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಗೋಕಾಕ್ ಹಾಗೆ ಚಿಕ್ಕೋಡಿ ಮತ್ತೆ ಬೆಳಗಾವಿ, ಈ ರೀತಿ ಬೆಳಗಾವಿಯನ್ನ 3 ಜಿಲ್ಲೆಗಳಾಗಿ ವಿಂಗಡಣೆ ಮಾಡೋ ಪ್ರಸ್ತಾವನೆ ಇದೆ. ಇದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಂತ ಹೇಳುವಂತ ಮಾತನ್ನ ಹೇಳಿದ್ದಾರೆ. ಸೊ ಏನು ಸತೀಶ್ ಜಾರಕಿಹೊಳಿ ಹೇಳಿದ ಕೂಡಲೇ ಈಗ ಅಥಣಿ ಮತ್ತೆ ಬೈಲಹೊಂಗಲದ 2 ತಾಲೂಕಿನ ಜನ ಕೂಡ ನಮ್ಮ ತಾಲೂಕುಗಳನ್ನ ಜಿಲ್ಲೆಯನ್ನಾಗಿ ಮಾಡಿ ಅನ್ನುವಂತ ಒಂದಷ್ಟು ಹಕ್ಕೊತ್ತಾಯಗಳನ್ನ
ಇಲ್ಲಿನ ಜನ ಮಾಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಆಡಳಿತ ದೃಷ್ಟಿಯಿಂದ ನೋಡೋದಾದ್ರೆ ಚಿಕ್ಕೋಡಿ ಮತ್ತೆ ಗೋಕಾಕ್ ಜಿಲ್ಲೆಯನ್ನ ಮಾಡಬೇಕು ಅನ್ನೋಂಥದ್ದು ಇವತ್ತಿನ ಕೂಗಲ್ಲ. ಸುಮಾರು 30 ವರ್ಷದಿಂದ ಕೂಡ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ. ವೆಲ್ಕಮ್ ಬ್ಯಾಕ್. ನಮ್ಮ ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಸುದ್ದಿ ಯಾವುದು, ಹಾಗೆ ಅದರ ಸುತ್ತ ಇರುವ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಸರಣಿ ಅಪಘಾತ ಸಂಭವಿಸದೆ ಒಂದೇ ದಿನದಲ್ಲಿ 13 ಆಕ್ಸಿಡೆಂಟ್ಗಳಾಗಿ ಹೋಗಿದೆ. ಎಲ್ಲಾಗಿರೋದು ಈ ಸರಣಿ ಅಪಘಾತ ಅನ್ನೋದಕ್ಕೆ ಉತ್ತರ ರಾಜ್ಯ ರಾಜಧಾನಿ ಬೆಂಗಳೂರು. ಹಾಗಾದ್ರೆ ಪರಿಣಾಮ ಏನಾಗಿದೆ ಈ ಸರಣಿ ಅಪಘಾತದ್ದು ಅಂದ್ರೆ 4 ಸಾವನ್ನಪ್ಪಿದ್ದಾರೆ, 10 ಮಂದಿ ಗಾಯಗೊಂಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ರಸ್ತೆ ಮೇಲೆ ಸಂಚಾರ ಮಾಡಬೇಕು ಅಂದ್ರೆ ಕಟ್ಟೆಚ್ಚರವನ್ನ ವಹಿಸೋದು ವಾಹನ ಸವಾರರಿಗೆ ಅನಿವಾರ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 24 ಗಂಟೆಯ ಅವಧಿಯಲ್ಲೇ ಒಟ್ಟು 13 ಪ್ರತ್ಯೇಕ ಅಪಘಾತ ಪ್ರಕರಣ ದಾಖಲಾಗಿದೆ ಬೆಂಗಳೂರು ವ್ಯಾಪ್ತಿಯಲ್ಲಿ. ಇನ್ನು ಈ ಘಟನೆಯಲ್ಲಿ 4 ಸಾವನ್ನಪ್ಪಿದ್ದು 10 ಜನರು ಗಾಯಾಳುಗಳಾಗಿದ್ದಾರೆ. ಹೆಬ್ಬಾಳ, ಕೆಆರ್ ಪುರಂನಲ್ಲಿ ತಲಾ 1 ಪ್ರಕರಣ ದಾಖಲಾಗಿದೆ. ಅಪಘಾತ ಪ್ರಕರಣಗಳು ಬೇರೆ ಬೇರೆ ಭಾಗದಲ್ಲಿ ಆಗಿರೋದ್ರ ವಿವರವನ್ನ ಗಮನಿಸ್ತಾ ಇದೀವಿ. ಹಾಗೆ ರಾಜಾಜಿನಗರ, ಹೆಣ್ಣೂರಿನಲ್ಲಿ ತಲಾ 2 ಅಪಘಾತ ಪ್ರಕರಣಗಳು ಕೇವಲ 24 ಗಂಟೆಗಳ ಅವಧಿಯಲ್ಲೇ ದಾಖಲಾಗಿದೆ. ಇತ್ತ ಬಸವನಗುಡಿ, ವೈಟ್ ಫೀಲ್ಡ್ ನಲ್ಲಿ ತಲಾ 2 ಕೇಸ್ಗಳು ದಾಖಲಾಗಿದೆ. ಹಾಗೆ ಹುಳಿಮಾವ್ನಲ್ಲಿ 2, ಸದಾಶಿವನಗರದಲ್ಲಿ 1 ಪ್ರಕರಣ ದಾಖಲಾಗಿದೆ. ಕಳೆದ 24 ಗಂಟೆಯ ಅವಧಿಯಲ್ಲೇ ಬರೋಬ್ಬರಿ 13 ಪ್ರಕರಣಗಳು ಬೆಂಗಳೂರು ವ್ಯಾಪ್ತಿಯಲ್ಲಿ ನಡೆದಿರೋದು. 4 ಸಾವನ್ನಪ್ಪಿದ್ದು 10 ಮಂದಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಅಪಘಾತಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಲವೊಂದು ಕಡೆ ಟ್ರಾಫಿಕ್, ಮತ್ತೊಂದು ಕಡೆಯಲ್ಲಿ ಅತಿ ವೇಗ, ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರ ನಿರ್ಲಕ್ಷ್ಯ, ಹೀಗೆ ಬೇರೆ ಬೇರೆ ಕಾರಣಕ್ಕಾದ ಪ್ರತ್ಯೇಕ ಅಪಘಾತಗಳು 4 ಜೀವವನ್ನ ಬಲಿ ಪಡೆದಿದೆ. ಇದು ಇವತ್ತಿನ 3 ಗಂಟೆ 3 ಪ್ರಶ್ನೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.